ಫಸ್ಟು ತಾಜ್ ಮಹಲ್ ಮಾಡಬೇಕಾಯ್ತು. ಚಂದ್ರು ಆ್ಯಕ್ಚುಲಾಗಿ ಫಸ್ಟ್ ಬಂದು ಕತೆ ಹೇಳಿದ್ದು ನನಗೆ. ಒಂದು ಡೈರೆಕ್ಟ್ರ್ ಇದ್ದ ಮಂಜು ಸ್ವರಾಜು, ಅವ್ನು ಏನು ಮಾಡಿದ, ಅವನು ಅಜನೀಶು ಎವ್ರಿ ಡೇ ಮನೆಗೆ ಬರೋರು. ಅಜನೀಶ್ ಲೋಕನಾಥ್ ಮಾಡೋಣ ಸಿನಿಮಾ ಅಂದ್ಲು, ಅದೇ ದುರಂತ. ಅದಿಲ್ಲದೆ ಹೋಗಿದ್ರೆ ಇವತ್ತು ಒಂದು ಮಿನಿಮಮ್ 100 ಕೋಟಿ ಆದರೂ ಸಂಪಾದನೆ ಮಾಡ್ತಿದ್ದೆ. ಅವ್ರಿಗೋಸ್ಕರ ಸಿನಿಮಾ ಮಾಡಿದ್ದು. ಎಸ್ ಇವತ್ತು ಟಚಲ್ಲಿದ್ದಾನೆ. ಅಜನೀಶ್ ಲೋಕನಾಥ್ ನಮ್ಮ ಫೋನೇ ಎತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಅವರು ಏಣಿ ಹತ್ತ ಮೇಲೆ ಏಣಿ ಓದಿತಾರೆ. ಹಂಗೆ ಯಾರ ಹಣೆ ಬರ ಹೇಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇವತ್ತು ದೊಡ್ಡ ಪ್ರೊಡ್ಯೂಸರ್ ಅವ್ರು ಚಂದ್ರು. ಅದು ಅವ್ರ ಹಣೆ ಬರ, ಅವ್ರಿಗೆ ಇದು ಅವ್ರ ಶ್ರಮ. ಅವತ್ತು ಬಿಗ್ ಬಡ್ಜೆಟ್ ಮೂವಿ ಕನ್ನಡ 9 ಕೋಟಿ. ದರ್ಶನ್ ಸಿನಿಮಾ ಅವನು ಹರ್ಷ ಇದ್ನಲ್ಲ ಡೈರೆಕ್ಟ್ರು, ಅವನ ಅಸೋಸಿಯೇಟ್ ಒಬ್ಬ ಲಕ್ಷ್ಮಣ್ ಅಂತ ಇದ್ದ, ಅವ್ನು ಡ್ಯಾನ್ಸರ್. ಅವ್ನು ಹರ್ಷನ್ ಕರ್ಕೊಂಡು ಬಂದ. ಅವರು ಮಾವ ನಾನು ಕ್ಲೋಸ್ ಫ್ರೆಂಡ್ಸ್. ಅಪ್ಪು ಹೋಗಿ ಒಂದು 3-4 ಮಂತ್ಸ್ಗೆ ಹೊರಟ್ರು. ಅವತ್ತೇ ಫಸ್ಟು ನಾವು ನೋಡಿದ್ದೀನಿ ತುಂಬ ಸಲ, ಬಟ್ ಫಸ್ಟ್ ಟೈಮು ಮೀಟ್ ಆಗಿದ್ದು ಅಪ್ಪು. ಅವನು ಅಪ್ಪು ಸಾಂಗ್ ಹಾಕೋತಾನೆ. ನನ್ನ ಮೊಮ್ಮಗನಿಗೆ 2.5 ವರ್ಷ. ಅಂದರೆ ಮಕ್ಳಿಗೆ ಏನು ಅಟ್ರಾಕ್ಷನ್. ಇವನು ಹಂಗೆ ನೋಡೋಕೆ ಹೋದರೆ ಅವನು ಹುಟ್ಟೇ ಇರಲಿಲ್ಲ, ನೋಡೇ ಇಲ್ಲ. ಶಿವಣ್ಣನ ಬಗ್ಗೆ ಶೂಟಿಂಗ್ ವಿಷಯದಲ್ಲಿ ನಾವೇನು ಮಾತಾಡೋಂಗಿಲ್ಲ. ಅವ್ರು ಇನ್ನೂ ಲೇಟ್ ಮಾಡಿದ್ರೆ ಬೇರೆಯವ್ರಿಗೆ ಅವರೇ ಬೈತಿದ್ರು, ಯಾಕೆ ಲೇಟ್ ಮಾಡ್ತಿದ್ದೀರಾ ಹಾಗೆ ಏನಂತ. ಯಾವ್ದು ಬರೀ ಅದೇ ಸಿನಿಮಾ ಅದೇ ಕತೆ ಅಂತ ಹೇಳ್ಬಾರ್ದು. ಏನೋ ಡಿಫ್ರೆಂಟಾಗಿ ಕಾಣಿಸಿದ್ರೆ ಗ್ಯಾರಂಟಿ ಮಾಡ್ತೀನಿ. ನಾನು ಕೇಳ್ತಾ ಇದ್ದೀನಿ, ಇವಾಗೂ ಬಿಟ್ಟಿಲ್ಲ ನಾನು. ಒಳ್ಳೆ ಸಿನಿಮಾಗಳು ಸೋತಿಲ್ಲ, ಅದನ್ನು ಮಾತ್ರ ಹೇಳ್ತೀನಿ, ಅದನ್ನು ಒಪ್ಕೊಳ್ತೀನಿ ನಾನು. ಸಿನಿಮಾ ಏನು ಮೋಟಿವ್, ಯಾಕೆ ಸಿನಿಮಾಗೆ ಬರಬೇಕು ಅಂತ ಬಂದ್ರ, ಹೇಗೆ ಸಿನಿಮಾ ಜರ್ನಿ ಶುರುವಾಯಿತು ಅಂತ? ಸಿನಿಮಾ ಮಾಡಬೇಕು ಅನ್ನೋ ಒಂದು ಇದಿತ್ತು, ಬಟ್ ಆ್ಯಕ್ಚುಲಾಗೆ ನಾನು ಫಸ್ಟ್ ಪುನೀತ್ ಸಿನಿಮಾ ಮಾಡಬೇಕು ಅಂತ ಆಸೆ ಇದ್ದಿದ್ದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅವ್ರು ಪಾಪ ಅವರು ಇಲ್ಲ ಅಂತ ಹೇಳೋದಲ್ಲ. ಅವಾಗ ಫಸ್ಟು ತಾಜ್ ಮಹಲ್ ಮಾಡಬೇಕಾಯಿತು ನಾನು. ಚಂದ್ರು ಆ್ಯಕ್ಚುಲಾಗಿ ಫಸ್ಟ್ ಬಂದು ಕತೆ ಹೇಳಿದ್ದು ನನಗೆ, ಚಂದ್ರು. ಸೊ ನನಗೆ ಅವಾಗ ಅಂತ ಇಂಟ್ರೆಸ್ಟ್ ಇರಲಿಲ್ಲ ಮಾಡಬೇಕು ಅಂತ. ಅವ್ನ ಕತೆ ಕೇಳ್ಬಿಟ್ಟು ಬೇಡಪ್ಪ. ತಿರ್ಗಾ ಇನ್ನೊಂದ್ಸತಿ ಬಂದಾಗೂ ಹೇಳ್ದೆ, ಇಲ್ಲ ಬೇಡ ಮಾಡಲ್ಲ ಅವಾಗ ಸದ್ಯಕ್ಕೆ ಅಂದೆ. ಆಮೇಲೆ ಶಿಶಿರ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮೊದಲು ಒಬ್ಬ ಪ್ರೊಡ್ಯೂಸರು ಸಾಂಗ್ ಏನೋ ರೆಕಾರ್ಡಿಂಗ್ ಮಾಡಿದ್ರು. ಪೂಜೆಗೆ ನಾನೇ ಹೋಗಿದ್ದೆ, ನಾನೇ ಚೀಫ್ ಗೆಸ್ಟು. ಅವ್ನು ಡೈರೆಕ್ಟ್ರ್ ಇದ್ದ ಮಂಜು ಸ್ವರಾಜು, ಅವ್ನು ಏನು ಮಾಡಿದ, ಅವನು ಅಜನೀಶು ಎವ್ರಿ ಡೇ ಮನೆಗೆ ಬರೋರು. ಅಜನೀಶ್ ಲೋಕನಾಥ್. ಮತ್ತು ಆಮೇಲೆ ನಾನು ಸುಮ್ಮನೆ ಆದೆ. ಆಮೇಲೆ ಒಂದು ಮಂತ್ ಆದಮೇಲೆ ಇವರಿಬ್ಬರು ಬಂದರು, ಈ ಮಂಜು ಸ್ವರಾಜು ಅಜನೀಶ್ ಲೋಕನಾಥ್. ಸಾರ್ ಅವ್ರು ಸಿನಿಮಾ ಮಾಡ್ತಾಯಿಲ್ಲ, ಸಿನಿಮಾ ನಿಂತೋಯ್ತು, ಸಾಂಗ್ ಪೂಜೆ ಮಾಡಿದಷ್ಟೇ, ಏನೂ ಮಾಡಿಲ್ಲ ಅವರು ಅಂತ. ನೀವು ಮಾಡಿ ಸರ್ ಹಾಗೆ ಹೀಗೆ ಇದ್ರು, ತುಂಬ ರೌಂಡ್ ಹೊಡಿತಾಯಿದ್ರು. ಆಮೇಲೆ ನಮ್ಮ ಮಿಸಸ್ ಇಟ್ಕೊಂಡು ಮಾಡೋಣ ಸಿನಿಮಾ ಅಂದ್ಲು, ಅದೇ ದುರಂತ. ಅದಿಲ್ಲದೆ ಹೋಗಿದ್ರೆ ಇವತ್ತು ಒಂದು ಮಿನಿಮಮ್ 100 ಕೋಟಿ ಆದರೂ ಸಂಪಾದನೆ ಮಾಡ್ತಿದ್ದೆ. ಈ ಲೈನ್ ಬಂದು ಆ್ಯಕ್ಚುಲಾಗಿ ಈ ಲೈನಲ್ಲಿ ದುಡ್ಡು ಮಾಡಿದ್ದೀವಿ, ದುಡ್ಡು ಕಳೆದಿರೋರು ಇದ್ದಾರೆ, ಎರಡೂ ಇದ್ದಾರೆ. ಅವ್ರಿಗೋಸ್ಕರ ಸಿನಿಮಾ ಮಾಡಿದ್ದು. ಎಸ್ ಅಜನೀಶ್ ಫಸ್ಟು ನ ಹಾಕ್ಕೋಬೇಕು ಅಂತ ನಾನು ಇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ದೆ, ಹಾಕ್ಕೊಳ್ಳಿ ನಮ್ಮ ಹುಡುಗ ಅಂತ. ಇವತ್ತು ಟಚಲ್ಲಿದ್ದಾನೆ. ಅಜನೀಶ್ ಲೋಕನಾಥ್ ನಮ್ಮ ಫೋನೇ ಎತ್ತಲ್ಲ, ಅಷ್ಟು ಬ್ಯುಸಿ ಡೈರೆಕ್ಟ್ರು. ಈ ಇಂಡಸ್ಟ್ರಿಯಲ್ಲಿ ಏನು ಗೊತ್ತಾ ಕರ್ಮ, ಈ ಯಾರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅವ್ರನ್ನ ಮರೆತುಬಿಡ್ತಾರೆ. ಅದೊಂದು ದೊಡ್ಡ ಕರ್ಮ. ಅದನ್ನು ನಾವು ಈ ಇಂಡಸ್ಟ್ರಿಯಲ್ಲಿ ಯಾರೇ ಇಂಟ್ರೊಡ್ಯೂಸ್ ಮಾಡಿದ್ರು ನಾವು ಎಕ್ಸ್ಪೆಕ್ಟೇಷನ್ ಮಾಡಲೇಬಾರ್ದು. ನಾನು ನೆಕ್ಸ್ಟು ಸಿನಿಮಾ ಪ್ರೊಡ್ಯೂಸರ್ ಬರ್ತಾರಲ್ಲ ಅವ್ರಿಗೆ ಹೇಳ್ತೀನಿ, ಯಾಕಂದರೆ ಇಲ್ಲಿ ಆ ರಿಗಾರ್ಡ್ಸು ಅವೆಲ್ಲ ಏನೂ ಗೊತ್ತೇ ಇಲ್ಲ. ಕೃತಜ್ಞತೆ ಇಲ್ಲ. ಎಲ್ಲೋ 100ಕ್ಕೆ 10 ಜನ 5 ಜನ ಸಿಗ್ಬೋದೇನೋ ಅಷ್ಟೇ. ನಾನು 100 ಜನನಿಗೂ ಕೃತಜ್ಞತೆ ಇಲ್ಲ ಅನ್ನೋ ಹೇಳೋದಿಲ್ಲ, ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ. ಹಾಗೆ ಕೆಲವರು ಏನು ಮಾಡೋಕ್ಕಾಗಲ್ಲ, ಅವರು ಏಣಿ ಹತ್ತ ಮೇಲೆ ಏಣಿ ಓದಿತಾರೆ ಅಷ್ಟೇ. ಇದು ಚಿತ್ರರಂಗ. ಆಮೇಲೆ ನಾನು ಇದು ಮಾಡಿದೆ, ಚಿಂಗಾರಿ ಮಾಡಿದೆ. ಚಿಂಗಾರಿ ನನಗೆ ಒಂದು ಒಳ್ಳೆಯ ಹೆಸರು ತಂದು ಕೊಡ್ತು. ಆಮೇಲೆ ನನಗೆ ಲಾಭವೂ ಬಂತು. ಇವಾಗ ಸಿನಿಮಾ ಮಾಡಿ ನಂಗೆ ದುಡ್ಡೇ ಬಂದಿಲ್ಲ ಅದಿಲ್ಲ. ಆ ಕಾಲಕ್ಕೆ ಒಂದು 3 ಕೋಟಿ ಲಾಭ ಬಂತು ನನಗೆ. ಆಮೇಲೆ ನಾನು ನೆಕ್ಸ್ಟು ಪುನೀತ್ ಮಾಡೋಣ ಅಂತಿದ್ದು. ನಮಗೆ ಸರಿಯಾಗಿ ಸಬ್ಜೆಕ್ಟ್ಸ್ ಸೂಟ್ ಆಗಲಿಲ್ಲ. ಹಂಗೆ ಹೇಳ್ಕೊಂಡು ಬಂದು ಅಷ್ಟರೊಳಗಡೆ ಪಾಪ ಅವ್ರು ಹೇಳ್ತಿದ್ರು ಯಾವಾಗಲೂ, ಅಂಕಲ್ 1-2 ಸಿನಿಮಾ ಮಾಡೋಣ. ನೀವು ಕೆಲವು ಡೈರೆಕ್ಟ್ರುಗಳು ಹೆಸರು ಹೇಳಿದರು, ಇವಾಗ ಹೇಳೋದು ಬೇಡ. ಆ ಡೈರೆಕ್ಟ್ರುಗಳ್ನ ನೀವು ಕತೆ ಇತ್ತು ಅಂದರೆ ಕರ್ಕೊಂಬನ್ನಿ, ನಾನು ಮಾಡ್ತೀನಿ ಅಂತ. ಅದು ರೂಢ ಕೊಟ್ಟು ಬರಲಿಲ್ಲ. ಆ ಆಸೆ ಕೊನೆಗೂ ಹಾಗೆ ಉಳ್ಕೊಂಬಿಡ್ತು ಅಷ್ಟು. ಈಗ ಶಿಶಿರ ಸಿನಿಮಾಗೆ ನೀವು ಆ ಟೈಮಲ್ಲಿ ಪ್ರೊಡ್ಯೂಸರ್ ಆಗಿ ಫಸ್ಟ್ ಎಂಟ್ರಿ ಕೊಡ್ತೀವಿ. ಎಷ್ಟು ಬಜೆಟ್ ನಿಮ್ಮ ಲೆಕ್ಕಾಚಾರದಲ್ಲಿ? ಆವಾಗ ಆ ಕಾಲದಲ್ಲೇ 1 ಕೋಟಿ 80 ಲಕ್ಷ ಖರ್ಚಾಗಿತ್ತು. ಬಟ್ ಒಂದು ರೂಪಾಯಿನೂ ರಿಟರ್ನ್ ಬರಲಿಲ್ಲ. ಏನಕ್ಕೆ ಬಡ್ಜೆಟ್ ಜಾಸ್ತಿ ಆಯಿತು ಅಂದರೆ ಇಡೀ ಮೂವಿ ನೈಟೇ ಶೂಟಿಂಗು.
ಸೋಮವಾರಪೇಟೆ ಸಾಕಮ್ಮನ ಬಂಗ್ಲಾ ಅಂತಿದೆ, ಫೇಮಸ್ ಅದು. ಅಲ್ಲೇ ಶೂಟಿಂಗ್. 100 ಇಯರ್ಸ್ ಓಲ್ಡ್ ಬಂಗ್ಲಾ ಅದು, ಬ್ರಿಟಿಷರು ಕಟ್ಟಿರೋ ಬಂಗ್ಲಾ ಅದು. ನೀವು ಅವಾಗಲೇ ಹೇಳ್ತಿದ್ರಿ ಆರ್ ಚಂದ್ರು ಹೌದೌದು. ಎಷ್ಟನೇ ಇಸ್ವಿಯಲ್ಲಿ ಅದು? ಅವ್ರು ಹೆಂಗೆ ನಿಮ್ಮ ಅವರು ಐ ಥಿಂಕ್ 2008. ಹೆಂಗೆ ನಿಮ್ಮ ಸಂಪರ್ಕ ಹೇಗೆ? ಇಲ್ಲ, ನನಗೆ ಚಂದ್ರು ಬಂದ್ಬಿಟ್ಟು ಬೇರೆ ಯಾರೋ ಮೂಲಕ ಮರ್ತೋಗಿದ್ದೀನಿ, ಅವ್ರ ಮೂಲಕ ಬಂದಿದ್ದು ನಮ್ಮ ಮನೆಗೆ ಕತೆ ಹೇಳ್ತೀನಿ ಅಂತ. ತಾಜ್ ಮಹಲ್ ಕತೆ ನನಗೆ ಫಸ್ಟ್ ಹೇಳಿದ್ದು. ಹಂಗೆ ಯಾರ ಹಣೆ ಬರ ಹೇಗಿರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇವತ್ತು ದೊಡ್ಡ ಪ್ರೊಡ್ಯೂಸರ್ ಅವ್ನು ಚಂದ್ರು. ಹೌದು. ಅದು ಅವ್ರ ಹಣೆ ಬರ, ಅವ್ರಿಗೆ ಇದು ಅವ್ರ ಶ್ರಮ ಇರುತ್ತೆ. ನಾವು ಅವರು ದೊಡ್ಡ ಪ್ರೊಡ್ಯೂಸರ್ ಆಗ್ಬಿಟ್ಟ ಅಂತ ಏನಿಲ್ಲ, ಅವ್ರ ಶ್ರಮ ಅಷ್ಟೇ. ಏನೇನು ಆಗಬೇಕು ಯಾವಾಗ ಯಾವಾಗ ಅಂತ ಇರುತ್ತೆ, ಅದು ಯಾರ ಕೆಲವು ತಪ್ಸೋಕ್ಕಾಗಲ್ಲ, ಹಾಗೆ ಆಗುತ್ತೆ. ನೀವು ನಿಮ್ಮ ಜರ್ನಿಯಲ್ಲಿ ಮಾಡಿದ್ದು 3 ಸಿನಿಮಾ, ಅದರಲ್ಲಿ 2 ದೊಡ್ಡ ಸ್ಟಾರ್ ಸಿನಿಮಾಗಳನ್ನ, ಚಿಂಗಾರಿ ದರ್ಶನ್ ಜೊತೆ ಅವತ್ತಿನ ಟೈಮ್ಗೆ ಆ್ಯಕ್ಚುಲಿ ದೊಡ್ಡ ಸಿನಿಮಾನೇ ಅವತ್ತು ಬಿಗ್ ಬಡ್ಜೆಟ್ ಮೂವಿ, ಕನ್ನಡ 9 ಕೋಟಿ. ಹಾಂ. ದರ್ಶನ್ ಸಿನಿಮಾ ಅವನು ಹರ್ಷ ಇದ್ನಲ್ಲ ಡೈರೆಕ್ಟ್ರು, ಅವನ ಅಸೋಸಿಯೇಟ್ ಒಬ್ಬ ಲಕ್ಷ್ಮಣ್ ಅಂತ ಇದ್ದ, ಅವ್ನು ಡ್ಯಾನ್ಸರ್. ಅವನು ಹರ್ಷನ್ ಕರ್ಕೊಂಡು ಬಂದ. ಹರ್ಷ ಸ್ಟೋರಿ ಹೇಳಿದಾಗ ಸರಿ ದರ್ಶನ್ ಒಪ್ಕೊಂಡಿದ್ದಾರೆ ಸರ್, ಮಾಡೋಣ ಸಿನಿಮಾ ಅಂದ. ಸರಿ ಯಾಕಪ್ಪ ಏನು ಅಂತೇಳಿ ದರ್ಶನ ಮೀಟ್ ಮಾಡ್ದೆ ಫಸ್ಟು. ಆಮೇಲೆ ದರ್ಶನ್ ಏನಕ್ಕೆ ಕಾಲ್ ಶೀಟ್ ಕೊಟ್ಟಿದ್ದು ಅಂದರೆ, ನನ್ನ ಶಿಶಿರ ಪ್ರೇಮದ ಅಡ್ವರ್ಟೈಸ್ಮೆಂಟ್ ತುಂಬ ಜೋರಾಗಿ ಮಾಡಿದೆ ಶಿಶಿರ ಮೂವಿಗೆ. ಆ ಕಾಲದಲ್ಲೇ ಟಿ ಜಂಕ್ಷನಲ್ಲಿ ಕಟೌಟ್ ಹಾಕಿದ್ರು, ಕೈಯಲ್ಲಿ ಒಂದು ಲ್ಯಾಂಪ್ ನೈಟು ಲೈಟ್ ಆನ್ ಆಗೋದು, ಅಷ್ಟು ದೊಡ್ಡ ಕಟೌಟ್ ಮಾಡಿದ್ದು. ಇಲ್ಲಿವರೆಗೂ ಹೀರೋಯಿನ್ಗೆ ಅಷ್ಟು ಕಟೌಟ್ ಯಾರೂ ಮಾಡಿರಲಿಲ್ಲ. ಅವ್ರದ್ದು ಕಮ್ ಬ್ಯಾಕ್ ಬೇರೆ ಇತ್ತು. ಮಾಡ್ದು ಅದನ್ನೆಲ್ಲ ಅವರೆಲ್ಲ ಗಮನಿಸಿದ್ರು ಬೇರೆಯವ್ರ ಇಂಡಸ್ಟ್ರಿಯಲ್ಲಿ, ನೀವು ಅಡ್ವರ್ಟೈಸ್ಮೆಂಟು ಇದೆಲ್ಲ ನೋಡಿ ಕಾಲ್ ಶೀಟ್ ಕೊಟ್ಟರು. ಇನ್ನು ಸವಾಲೇನಿಲ್ಲ, ಸಿನಿಮಾ ಇನ್ನೇನು ಸ್ವಿಟ್ಜರ್ಲ್ಯಾಂಡ್ ಮಾಡ್ದು, ಸ್ವಿಟ್ಜರ್ಲ್ಯಾಂಡ್ 22 ಡೇಸು, ಆಮೇಲೆ ಬ್ಯಾಂಕಾಕಲ್ಲಿ ಒಂದು 5 ಡೇಸು ಎಲ್ಲ ಮಾಡ್ಕೊಂಬಂದು. ಶ್ರೀಕಂಠದಲ್ಲಿ ಶಿವಣ್ಣ ಜೊತೆ ಕೆಲಸ ಮಾಡಿ, ನೀವು ಹೇಳಿದಾಗೆ ನಿಮಗೆ ಅಪ್ಪು ಸರ್ ಜೊತೆ ಕೆಲಸ ಮಾಡಬೇಕು ತುಂಬ ಆಸೆ ಇತ್ತು. ಅದು ಆಸೆ ಹಾಗೆ ಕನಸಾಗೆ ಉಳಿಯುತ್ತಷ್ಟೇ. ಯಾಕೆ ಅಪ್ಪು ಸಿನಿಮಾನೇ ಮಾಡ್ಬೇಕಂದ್ರೆ ಈಗ ಒಂದು ಬೇರೆ ರೀಸನ್ ಇರುತ್ತೆ? ಇಲ್ಲ, ನನಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅವ್ರು ಮೊದಲಿಂದ ಪೆಟ್ಟು. ಆಮೇಲೆ ಅವರು ಮಾವ ನಾನು ಕ್ಲೋಸ್ ಫ್ರೆಂಡ್ಸು. ಅಪ್ಪು ಹೋಗಿ ಒಂದು 3-4 ಮಂತ್ಸ್ಗೆ ಹೋಗ್ಬಿಟ್ರು. ರೇವನಾಥ್ ಅಂದ್ಬಿಟ್ಟು, ಹೌದು, ಅಶ್ವಿನಿ ಅವ್ರ ತಂದೆ. ಹಾಗಾಗಿ ಮೊದಲಿಂದ ಒಂದು ಆಸೆ ಇತ್ತು ಆ್ಯಕ್ಚುಲಾಗಿ ಒಂದು ಸಿನಿಮಾ ಮಾಡಬೇಕು ಅವ್ರ ಜೊತೆ ಅಂತ. ಈಗ ಎಲ್ಲ ಪ್ರೊಡ್ಯೂಸರ್ಗೂ ಅವ್ರವ್ರ ಹೀರೋ ಜೊತೆ ಮಾಡಬೇಕು ಅಂತ ಆಸೆ ಇರುತ್ತಲ್ಲ, ಹಾಗೆ ಅದೊಂದು ಆಗಲಿಲ್ಲ, ಪೂರೈಸಲಿಲ್ಲ ಅಷ್ಟೇ. ನಾನು ಶಿಶಿರ ಮೂವಿ ಮಾಡಿದಾಗ ನಾನೊಂದು ಶೋ ಹಾಕಿ ತೋರಿಸ್ಬೇಕು ಅಂತಿದ್ದೆ ಅವ್ರಿಗೆ ಸಿನಿಮಾ. ಅದಕ್ಕೆ ಅವರು ಮಾವವ್ರಿಗೆ ಹೇಳಿದೆ. ಅವರು ಹೇಳಿದರು ಮೈಸೂರಲ್ಲಿ ಶೂಟಿಂಗಲ್ಲಿದ್ದಾರಂತೆ ಹೋಗಿ ಅಂತ. ಪೃಥ್ವಿ ಶೂಟಿಂಗ್ ನಡೀತಾ ಇತ್ತು. ಅವ್ರು ನಾನು ನೋಡೇ ಇಲ್ಲ. ಅವರು ಆ್ಯಕ್ಚುಲಿ ಯಾವುದೋ ಒಂದು ಟೇಬಲ್ ಮೇಲೆ ಒಂದು ಕ್ವಾರ್ಟರ್ಸಲ್ಲಿ ಶೂಟಿಂಗ್ ನಡೀತಾ ಇತ್ತು, DC ಆಫೀಸ್ ಕ್ವಾರ್ಟರ್ಸಲ್ಲಿ. ಟೇಬಲ್ ಮೇಲೆ ಕೂತಿದ್ರು. ನಾನು ನೋಡಿ, ನನ್ನ ಗೇಟ್ ಹೊಡೆಯುತ್ತೆ ನೋಡಿದ ತಕ್ಷಣ ಪಾಪ ಹೇಳ್ಬಿಟ್ಟು, ನಮ್ಮ ಅವ್ರ ಫ್ರೆಂಡ್ ಅಲ್ವಾ ನೀವು ಅಂತ ಕೇಳಿದ್ರು. ಅವತ್ತೇ ಫಸ್ಟು ನಾವು ನೋಡಿದ್ದೀನಿ ತುಂಬ ಸಲ, ಬಟ್ ಫಸ್ಟ್ ಟೈಮು ಮೀಟ್ ಆಗಿದ್ದು, ಮಾತಾಡಿದ್ದು ಫಸ್ಟ್ ಟೈಮು. ಅವರು ಇಲ್ಲ ಅಂತ ಹೇಳ್ಬಾರ್ದು, ಅವರು ಕೊಡ್ತಾಯಿದ್ದ ಮರ್ಯಾದೆ, ಅವರು ಇದು ನಡ್ಕೊಳ್ತಾ ಇದ್ದ ರೀತಿ, ಪದಗಳಿಲ್ಲ ಅದನ್ನು ಹೇಳೋಕ್ಕೆ ಗೊತ್ತು. ಯಾಕಂದರೆ ಸತ್ಯ ಇಷ್ಟು ವರ್ಷ ಇದ್ರೂ ಇನ್ನೂ ಜನರ ಮನಸ್ಸಲ್ಲಿ ಹಂಗೆ ಇದೆ ಅಂದರೆ ಲೆಕ್ಕ ಹಾಕೊಳ್ಳಿ. ಸಣ್ಣ ಮಕ್ಕಳು, ನನ್ನ ಮೊಮ್ಮಗ ಅಪ್ಪು ಅವನು ಅಪ್ಪು ಸಾಂಗ್ ಹಾಕೋತಾನೆ. ನನ್ನ ಮೊಮ್ಮಗನಿಗೆ 2.5 ವರ್ಷ. ಅಂದರೆ ಮಕ್ಳಿಗೆ ಏನು ಅಟ್ರಾಕ್ಷನ್, ಇವನು ಹಂಗೆ ನೋಡೋಕೆ ಹೋದರೆ ಅವನು ಹುಟ್ಟೇ ಇರಲಿಲ್ಲ, ನೋಡೇ ಇಲ್ಲ ಅಲ್ವಾ. ಒಂದು ಅಟ್ರಾಕ್ಷನ್ ಒಂಥರ. ಆಮೇಲೆ ಅವ್ನು ಮಾತಾಡ್ಸೋ ರೀತಿ ಇದೆಯಲ್ಲ, ಅದು ಎಲ್ಲರನ್ನೂ ಒಂದು ಅಟ್ರಾಕ್ಷನ್ ಮಾಡುತ್ತೆ. ಸೊ ಅಪ್ಪು ಸರ್ ಜೊತೆ ಆಗಿಲ್ಲ ಸಿನಿಮಾ, ಶಿವಣ್ಣ ಜೊತೆ ಮಾಡಿದ. ಶ್ರೀಕಂಠ ಏನಾಯಿತು, ಹೇಗೆ ಶ್ರೀಕಂಠ ಚೆನ್ನಾಗಿತ್ತು, ಬಟ್ ಸಿನಿಮಾ ನನಗನ್ಸ ಎಲ್ಲೋ ಒಂದು ಕಡೆ ಸ್ಲೋ ಅನಿಸ್ತು ಸಿನಿಮಾ. ಬಟ್ ನಾನು ಸಿನಿಮಾ ನೋಡಿದೆ, ನನಗೆ ಗೊತ್ತಾಯಿತು ಸಿನಿಮಾ. ನಾನು ಆ್ಯಕ್ಚುಲಾಗಿ ನೋಡೇ ಇರಲಿಲ್ಲ. ಮಾರ್ನಿಂಗ್ ಶೋ ನರ್ತಕಿಲ್ಲಿ ನೋಡಿದಾಗ ನನಗೆ ಮನಸ್ಸಿಗೆ ನೋವಾಯಿತು. ಸಿನಿಮಾ ಹೋಗಲ್ಲ ಅಂತ ನನಗೆ ಗೊತ್ತಾಯಿತು. ಯಾಕಂದರೆ ನಾನು ಬೇರೆ ಥರ ಅಲ್ಲ. ನನ್ನ ಸಿನಿಮಾ ಹೇಗಿದ್ರು ಚೆನ್ನಾಗಿದೆ ಅಂತ ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನನ್ನ ಸಿನಿಮಾ ನೋಡಿದೆ, ನನಗೆ ಡೌಟ್ ಆಯಿತು ಸಿನಿಮಾ ಹೋಗಲ್ಲ ಅಂತ. ಸಿನಿಮಾದಲ್ಲಿ ಭಾಳ ಕಷ್ಟಪಟ್ಟಿದ್ರು ಅವರು. ಅಲ್ಲ, ಶಿವಣ್ಣ ಬಿಡ್ರಿ, ಅಲ್ಲ ಶಿವಣ್ಣನ ಬಗ್ಗೆ ಶೂಟಿಂಗ್ ವಿಷಯದಲ್ಲಿ ನಾವೇನು ಮಾತಾಡೋಂಗಿಲ್ಲ. ಅವ್ರು ಇನ್ನೂ ಲೇಟ್ ಮಾಡಿದ್ರೆ ಬೇರೆಯವ್ರಿಗೆ ಅವರೇ ಬೈತಿದ್ರು, ಯಾಕೆ ಲೇಟ್ ಮಾಡ್ತಿದ್ದೀರಾ ಹೇಗೆ ಏನಂತ. ಪ್ರೊಡ್ಯೂಸರ್ ಡಾರ್ಲಿಂಗ್ ಶಿವಣ್ಣ. ಸಿನಿಮಾ ಗೆದ್ದರು ಹಣೆ ಬರ ಬೇರೆ ಆಗ್ಬಿಡುತ್ತೆ ಅವ್ರ ಸಿನಿಮಾ. ಅದೇನು ಮಾಡೋಕ್ಕಾಗಲ್ಲ. ಗೆಲುವು ಸೋಲು ಯಾರ ಕೈಲೂ ಇಲ್ಲ, ಶಿವಣ್ಣವ್ರ ಕೈಲೂ ಇಲ್ಲ, ನಮ್ಮ ಕೈಲೂ ಇಲ್ಲ. ಒಟ್ಟಲ್ಲಿ ಶಿವಣ್ಣನ ಪ್ರೊಡ್ಯೂಸರ್ ಡಾರ್ಲಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಪ್ರೊಡ್ಯೂಸರ್ಗೆ ಕಂಫರ್ಟಬಲ್. ಸಿನಿಮಾ ಸೋತಿದ್ದು, ಇವಾಗ ಸಿನಿಮಾ ಸೋತಿದ ತಕ್ಷಣ ಒಬ್ಬರು ಬೈಯೋದು ಹೊಗಳೋದು ಏನಿಲ್ಲ. ಸಿನಿಮಾ ನಮ್ಮನೆ ಬರೋದು ಅಲ್ವಾ. ಅವ್ರು ಬಂದು ಆ್ಯಕ್ಟ್ ಮಾಡಿದ್ರು, ಅವ್ರದ್ದು ಏನಿದೆ ಅವ್ರದ್ದು ಮುಗಿಸ್ಕೊಟ್ರು. ಸಿನಿಮಾ ಸೋತ್ರೆ ಯಾರೇನು ಮಾಡೋಕ್ಕಾಗುತ್ತೆ. ಸಿನಿಮಾ ಮಾಡೋದು ಆಲ್ಮೋಸ್ಟ್
ಬಿಟ್ಬಿಡಿ ನೀವು ಭಾಳ, ಯಾಕಂದ್ರೆ ನಾನು ನಿಮ್ಮನ್ನ ಭಾಳ ಸಲ ಭೇಟಿ ಅಲ್ಲ ಮಾಡಿದಾಗ ಆಮೇಲೆ ಏನು ಗೊತ್ತಾ, ಇವಾಗ ಸಿನಿಮಾ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಕತೆಗಳು ಕೇಳ್ತಾ ಇದ್ದೀನಿ. ನನಗೆ ಯಾರೋ ಒಂದು ಹೊಸ ಕತೆ ಯಾವುದೋ ಬರೀ ಅದೇ ಸಿನಿಮಾ ಅದೇ ಕತೆ ಅಂತ ಹೇಳ್ಬಾರ್ದು, ಏನೋ ಡಿಫ್ರೆಂಟಾಗಿ ಕಾಣಿಸಿದ್ರೆ ಗ್ಯಾರಂಟಿ ಮಾಡ್ತೀನಿ. ಡಿಫ್ರೆಂಟಾಗಿ ಇತ್ತು ಕತೆ ಇತ್ತು ಅಂದರೆ ಕೇಳ್ತಾ ಇದ್ದೀನಿ. ಇವಾಗೂ ಬಿಟ್ಟಿಲ್ಲ ನಾನು, ಕತೆ ಕೇಳ್ತಾ ಇದ್ದೀನಿ. ಬಟ್ ನನಗೆ ಸೂಟ್ ಆಗಬೇಕಂದ್ರೆ ನನಗೆ ಅಂದರೆ ಜನರಿಗೆ ಸೂಟ್ ಆಗೋ ಕತೆ ಯಾರು ಸಿಕ್ಕಿದ್ರೆ ಗ್ಯಾರಂಟಿ ಮಾಡ್ತೀನಿ. ಕತೆಗಳು ಕೇಳಿದ್ವಿ. ಅಟ್ ಪ್ರೆಸೆಂಟು ಕೇಳ್ತಾ ಇದ್ದೀನಿ ಕತೆಗಳ್ನ. ಏನನ್ಸುತ್ತೆ ಇಂಡಸ್ಟ್ರಿ ಚೇಂಜಸ್ ಇವಾಗ ಆಫ್ಟರ್ ಕೊರೋನಾ ಏನಾಯಿತು, ಇಂಡಸ್ಟ್ರಿಗೆ ಎಲ್ಲ ಮನೆಯಲ್ಲಿ ಮೂವಿ ನೋಡೋಕ್ಕೆ ಶುರು ಮಾಡಿದ್ರು. ಅದು ಅದೇ ಕಂಟಿನ್ಯೂ ಆಗ್ಬಿಡ್ತು. ಜನ ಥಿಯೇಟ್ರಿಗೆ ಬರಬೇಕು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ನಮ್ಮ ಕನ್ನಡ ಚಿತ್ರರಂಗ ಇದಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಇವಾಗ ಯಾವುದೇ ಸಿನಿಮಾ ಆದರೂ 1 ವಾರ 2 ವಾರ 3ನೇ ವಾರಕ್ಕೆ ಗೊತ್ತಲ್ಲ ಈಗಿನ ಕತೆ ಸಿನಿಮಾ ಹೋಗ್ತಾ ಇಲ್ಲ. ಎಲ್ಲ ಸಿನಿಮಾನೂ ಕಾಂತಾರ ಆಗೋಕ್ಕಾಗಲ್ಲ, ಎಲ್ಲ ಸಿನಿಮಾ KGF ಆಗೋಕ್ಕಾಗಲ್ಲ. ಮೊನ್ನೆ ಮಾರ್ಕ್ಸು ಅದು ಚೆನ್ನಾಗೇ ಹೋಯ್ತು. ಆ ಥರ ಅಟ್ಲೀಸ್ಟ್ ಒಂದು 100 ಸಿನಿಮಾ ಬಂದರೆ ಒಂದು 50% ಆದರೂ ಆ ಥರ ಸಕ್ಸಸ್ ಆದರೆ ಆವಾಗ ಪ್ರೊಡ್ಯೂಸರು ಉಳಿತಾನೆ, ಇನ್ನೂ ಹೊಸಬ್ರು ಬರ್ತಾರೆ ಸಿನಿಮಾ ಮಾಡೋಕ್ಕಿಲ್ಲ ಅಂದರೆ ತುಂಬ ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿ. ಜನರು ನಾಡಿ ಬಡ್ದನ ಯಾರ ಕೈನಲ್ಲೂ ಮಿಸ್ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲ, ಒಳ್ಳೆ ಸಿನಿಮಾಗಳು ಯಾವತ್ತೂ ಸೋತಿಲ್ಲ. ಒಳ್ಳೆ ಸಿನಿಮಾಗಳು ಸೋತಿಲ್ಲ, ಅದನ್ನು ಮಾತ್ರ ಹೇಳ್ತೀನಿ, ಅದನ್ನು ಒಪ್ಕೊಳ್ತೀನಿ ನಾನು. ಒಳ್ಳೆ ಸಿನಿಮಾ ಯಾವತ್ತೂ ಸೋಲಲ್ಲ. ಬಟ್ ನೀವು ಫಿಲ್ಮ್ ಚೇಂಬರ್ನಲ್ಲಿ ಇರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತೀನಿ. ಅಂದರೆ ಸಿನಿಮಾಗಳ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ, ನಾನು ಅದೇ ಅಧ್ಯಕ್ಷವಾದ ಕೇಳ್ತಿದ್ದೆ, ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ. ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ಲಿಮಿಟ್ ಕ್ರಾಸ್ ಆಗ್ತಿದೆಯಾ ಅಂತ, ಅಷ್ಟೊಂದು ಸಿನಿಮಾಗಳು ನೀಡ್ ಇದೆಯಾ, ಅಷ್ಟೊಂದು ಸಸ್ಟೈನಬಿಲಿಟಿ ಅಲ್ಲೇ ಇವಾಗ ಏನಾಗಿದೆ, ಕ್ವಾಲಿಟಿ ಸಿನಿಮಾ ಕಮ್ಮಿ ಆಗ್ತಾಯಿದೆ. ಇವಾಗ ಹೊಸಬ್ರು ಏನಂದರೆ ಯಾರೋ ಡೈರೆಕ್ಟ್ರು ಉಟ್ಕೋತಾರೆ, ನಾನು ಇಷ್ಟಲ್ಲಿ ಮಾಡ್ಬಿಡ್ತೀನಿ ಅಷ್ಟಲ್ಲಿ ಮಾಡ್ಬಿಡ್ತೀನಿ ಅಂತಾರೆ. ಅವ್ರಿಗೂ ಒಂದು ಆಸೆ, ನಾನು ಪ್ರೊಡ್ಯೂಸರ್ ಆಗ್ಬಿಡ್ಬೇಕು ಅಂತ. ಅದು ಆ್ಯಕ್ಚುಲಿ ನಮ್ಮ ಕನ್ನಡ ಸಿನಿಮಾನ ಕೊಲ್ತಾ ಇರೋದು ಅದನ್ನೇ. ಅವ್ರೇನು ಮಾಡ್ತಾರೆ, ಒಂದು 20 ಲಕ್ಷ 30 ಲಕ್ಷ ಒಂದು ಸಿನಿಮಾ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಇವನು ಖುಷಿಯಾಗಿ ಮಾಡಿಬಿಡ್ತಾರೆ. ಕ್ವಾಲಿಟಿ ಇರೋಲ್ಲ, ಏನು ಇರೋಲ್ಲ, ಕತೆ ಇರೋಲ್ಲ. ಸಣ್ಣ ಸಿನಿಮಾ ಗೆದ್ದಿರೋದು ತುಂಬ ಉದಾಹರಣೆ ಇದೆ. ಇವಾಗ ಯಾವುದಾದ್ರು 6 ಮೈನ್ಸ್ ಯಾವುದಾದ್ರು ಬಂತಲ್ಲ, ಒಂದು ಅಶೋಕ್ ದಿಯಾ, ದಿಯಾ ಡೈರೆಕ್ಟ್ರದು. ಅದೇನು ಬಡ್ಜೆಟ್ಟು, ಸ್ಮಾಲ್ ಬಡ್ಜೆಟ್ ಮೂವಿನೇ, ಚೆನ್ನಾಗಿ ಹೋಗ್ಲಿಲ್ವಾ? ಸಿನಿಮಾ ಚೆನ್ನಾಗಿದ್ದರೆ ಸ್ಮಾಲೋ ಬಿಗ್ಗೋ ಒಟ್ಟಲ್ಲಿ ಜನರಿಗೆ ಇಷ್ಟ ಆಗಬೇಕಷ್ಟೇ. ಇವಾಗ ದಿಯಾ ತುಂಬ ಚೆನ್ನಾಗಿತ್ತು. ನಾನು ನಿಜ ಹೇಳ್ಬೇಕಾದ್ರೆ ಇವತ್ತು ಆ ಸಿನಿಮಾ ಯಾಕೆ ಹೋಗಲಿಲ್ಲ ಅಂತ ನನಗೆ ಇವತ್ತು ಕಾಡುತ್ತೆ. ಇಟ್ಸ್ ಅ ವೆರಿ ಗುಡ್ ಮೂವಿ, ಬಟ್ ಅದು ಅಮೆಝಾನಲ್ಲಿ ಹೋಯ್ತು, ಥಿಯೇಟ್ರಲ್ಲಿ ಹೋಗಿಲ್ಲ ಮೂವಿ. ಅದಕ್ಕೆ ಜನರು ಇದು ಗೊತ್ತಾಗೋದಿಲ್ಲ ನಮಗೆ ಏನು ಅಂತ. ಈಗ ನೀವು 2 ದೊಡ್ಡ ಸಿನಿಮಾ ಪ್ರೊಡ್ಯೂಸ್ ಆಗಿರೋದ್ರಿಂದ ನಾನು ನಿಮಗೆ ಇದನ್ನು ಕೇಳಬೇಕು. ದೊಡ್ಡ ಸಿನಿಮಾನ ಮಾಡಲೇಬೇಕು ಅಂತಿಲ್ಲ, ಸಣ್ಣ ಸಣ್ಣ ಸಿನಿಮಾಗಳನ್ನ ಇಂಡಸ್ಟ್ರಿ ಜೊತೆಲಿ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಒಂದೊಂದ್ಸಲ ಅಲ್ಲ, ಇವಾಗ ಅನಿಸಿದೆ. ನಾನು ಹೇಳೋದು ಹೊಸಬ್ರಿಗೆ ಸಿನಿಮಾ ಮಾಡಬೇಕು ಅಂತ ಅನಿಸಿದೆ, ಇಲ್ಲ ಅಂತ ಹೇಳಿದ್ರೆ. ನಾವು ಕಂಟೆಂಟ್ ಸಿಗಬೇಕು, ಒಳ್ಳೆ ಡೈರೆಕ್ಟರ್ ಸಿಗಬೇಕು. ಡೈರೆಕ್ಟ್ರ್ ಹೆಂಗಿರ್ಬೇಕು ಅಂದರೆ ಅಷ್ಟಿರ್ಬೇಕು, ಅವನು ನನಗೆ ಗೆಲ್ಲೇಬೇಕು ಅನ್ನೋ ಒಂದು ಛಲ ಇರೋ ಡೈರೆಕ್ಟ್ರ್ ಸಿಗಬೇಕು. ಅವಾಗ ಅವ್ನು ಸಾಧನೆ ಮಾಡೋಕ್ಕೆ ಹೊರಡ್ತಾನೆ. ಯಾಕಂದರೆ ಒಂದು ಮೊದಲನೇ ಸಿನಿಮಾನೇ ಹೋಗಲಿಲ್ಲ ಅಂದರೆ ಅವ್ನ ಲೈಫ್ ಹೋಗ್ಬಿಡುತ್ತಲ್ಲ. ಅವ್ನ ಲೈಫು ಹೋಗುತ್ತೆ, ಪ್ರೊಡ್ಯೂಸರ್ ಲೈಫು ಹೋಗುತ್ತೆ. ತಿರ್ಗಿ ಅವ್ನು ಇನ್ನೊಬ್ರು ಕರೆದು ಪಿಕ್ಚರ್ ಕೊಡಬೇಕಲ್ಲ. ಆದ್ದರಿಂದ ಅವರಲ್ಲೇ ಒಂದು ಇದಿರಬೇಕು, ನಾನು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಒಂದು ಡೈರೆಕ್ಟ್ರಲ್ಲಿ ಒಂದು ಬಂದರೆ ಹೊಸರು ಸಿನಿಮಾ ಮಾಡ್ಬೋದು, ಏನು ತೊಂದರೆ ಇರಲಿಲ್ಲ. ಅವಾಗ ನೀವು ಅಪ್ಪು ಸರ್ ಜೊತೆ ಮಾಡಬೇಕು ಅಂದರೆ ಇವತ್ತು ಮಾಡೋದಾದರೆ ದೊಡ್ಡ ಸಿನಿಮಾ ಒಂದು ಯಾವುದೋ ಕನಸಿದೆ ಅಂದರೆ ಯಾವ ಮಾಡಬೇಕು? ಯಾವ ಹೀರೋ ಸಿಕ್ಕರೂ ಮಾಡ್ಬೋದು. ನಾನು ಇಂಥ ಪರ್ಟಿಕ್ಯುಲರ್ ಇವರೇ ಅವರೇ ಅಂತಲ್ಲ. ಸುದೀಪ್ ಮಾಡ್ಬೋದು, ದರ್ಶನ್ ಮಾಡ್ಬೋದು. ಬಟ್ ಅವ್ರಿಗೆ ಸೂಟ್ ಆಗೋಂಥ ಕತೆಗಳು ಇದ್ದಾಗ ನಾವು ತೊಗೊಂಡೋಗಿ ಕೊಟ್ಟು ಕನ್ವಿನ್ಸ್ ಮಾಡ್ಬೋದು ಅಲ್ವಾ? ಅಂಥ ಕತೆ ಸಿಗಬೇಕಷ್ಟೇ. ಇವಾಗ ಹೊಸ ಹುಡುಗರು ಅವ್ರ ಮೇಲೆ ಪ್ರಯೋಗ ಮಾಡೋಕ್ಕಾಗೋದಿಲ್ಲ. ದೊಡ್ಡ ಸ್ಟಾರ್ನ ಇಟ್ಕೊಂಡು ಇನ್ನು ಹೊಸ ಡೈರೆಕ್ಟ್ರಿಗೆ ಸಿನಿಮಾ ಕೊಡೋದು, ಅವ್ನು ಯಾವ್ದಾರು ಒಂದು ಸಿನಿಮಾ ಪ್ರೂವ್ ಮಾಡ್ಕೊಂಡಿದ್ರೆ ನಮ್ಗೆ ಧೈರ್ಯ ಬರುತ್ತೆ. ಇವತ್ತಿನ ಪರಿಸ್ಥಿತಿ ಧೈರ್ಯ ತುಂಬ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್, ನನಗಿಂತ ದೊಡ್ಡ ಪ್ರೊಡ್ಯೂಸರ್ಸೇ ಕಳ್ಕೊಂಡ್ಬಿಟ್ಟಿದ್ದಾರೆ ಧೈರ್ಯ. ನಿಮ್ಮ ಜರ್ನಿ 15 ವರ್ಷದಲ್ಲಿ ಪ್ರೊಡ್ಯೂಸರ್ ಆಗಿ ಅಲ್ಲಿಂದ ಫಿಲ್ಮ್ ಚೇಂಬರ್ವರೆಗೂ ಬಂದಿದ್ರಿ. ಹೌದು, ನಾನು ಆ್ಯಕ್ಚುಲಿ 13-14 ಟ್ರೆಜರರ್ ಆಗಿದ್ದೆ. 13 ಮತ್ತೆ ಇವಾಗ ಟ್ರೆಜರರ್ ಆಗಿದ್ದೀನಿ. ಈಗ ನಾವೆಲ್ಲ ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಯಂಗ್ಸ್ಟರ್ಸ್ ಏನೇನು ಇದೆ ಇಂಪ್ಲಿಮೆಂಟ್ಸು, ಯಂಗ್ಸ್ಟರ್ಸ್ ಹತ್ರ ನಾವು ಅವ್ರ ಹತ್ರ ಸಲಹೆ ಕೇಳ್ತಾ ಇದ್ದೀವಿ. ತಪ್ಪೇನಿಲ್ಲ, ಅವ್ರವ್ರಲ್ಲೇ ಒಳ್ಳೊಳ್ಳೆ ಸಲಹೆಗಳು ಕೊಡ್ತಿದ್ದಾರೆ. ತೊಗೊಂಡು ಚೇಂಬರಲ್ಲಿದ್ದೆ ಅಟ್ಲೀಸ್ಟು ನಾವು ಇರೋಷ್ಟು ಟೈಮಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ಏನಾದರೂ ಒಂದು ಇಂಡಸ್ಟ್ರಿಗೆ ಒಳ್ಳೇದು ಮಾಡಬೇಕು ಅಂತ ಒಂದು ಹೇಮಿಂದ ಗೆದ್ದಿರೋದು. ಅದು ಮಾಡೇ ಮಾಡ್ತೀವಿ ಅಂತ. ನಮ್ಮದು ಒಳ್ಳೆ ಟೀಮ್ ಇದೆ ಇವಾಗ. ಎಲ್ಲರೂ ಸೇರಿಕೊಂಡು ಒಂದು ಏನೋ ಒಂದು ಒಂದು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ ಇಲ್ಲಿಂದ ಹೋಗಬೇಕು. ಕೊನೆಯದಾಗಿ ತುರ್ತಾಗಿ ಏನಾಗಬೇಕು ಅಂತ ಚೇಂಬರ್ ಕಡೆಯಿಂದ ಆಗ್ಬೋದು ಅಥವಾ ಏನಾಗ್ಬೋದು? ಇಂಡಸ್ಟ್ರಿ ಪೈರಸಿ ಇದೆಯಲ್ಲ, ಅದನ್ನು ತಡಿಬೇಕು ಫಸ್ಟು ಅದೇ. ಯಾಕಂದರೆ ಇವಾಗ ಸಿನಿಮಾ ರಿಲೀಸ್ ಆಗಿದ್ದು ಇಮ್ಮಿಡಿಯೇಟಾಗೆ ಬರ್ತಾಯಿದೆ, ಪೈರಸಿ ಆಗ್ತಾಯಿದೆ ಎಲ್ಲ.
ಅದನ್ನು ಇಮ್ಮಿಡಿಯೇಟ್ ತಡೆದ್ರೆ ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಸುಕೃತವಾಗಲಿ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವ್ರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.